ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಇಲ್ಲಿ ಬಂದಿದ್ದೀರಾ ಅಂದರೆ ಏನಕ್ಕೆ ಹೇಳ್ರಿ ಸರ್, ಸೈನ್ಸು 60+ ಹೆಂಗೆ ಈಸಿಯಾಗಿ ಸ್ಕೋರ್ ಮಾಡಬೇಕು ಅಂತ ತಾನೆ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದು ಪಟ್ ಅಂತ ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ, ಲೈಕ್ ಬಟನ್ ಒತ್ತಿರಿ. ಆ್ಯಂಡ್ ಈಗ ಡಿಸ್ಕ್ರಿಪ್ಷನಲ್ಲಿ ನಾನು ಕೆಲವೊಂದು ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಕೊಟ್ಟಿದ್ದೀನಿ, ಲಿಂಕ್ಸ್ ಕೊಟ್ಟಿದ್ದೀನಿ, ಅದು ಹೇಳ್ತೀನಿ ಏನಕ್ಕೆ ಅಂತ. ನೀವು ಕೇಳ್ಬೋದು, ಸರ್ 60+, 70+ ಎಲ್ಲ ಕೆಲವೊಬ್ರು 70+ ಅಂತಿದ್ದಾರೆ, 75+ ಅಂತಿದ್ದಾರೆ. ನಿಜ ಮಾಡ್ಬೋದು, ಇಲ್ಲ ಅಂತಲ್ಲ. ಆದರೆ ಇಟ್ ಈಸ್ ಬೀಯಿಂಗ್ ಪ್ರಾಕ್ಟಿಕಲ್, ಹೌದೋ ಇಲ್ಲೋ. ನಾನು 60+ ಅಂತೂ ಐ ಆಮ್ ಟೇಕಿಂಗ್ ಇಟ್ ಆಸ್ ಅ ಚಾಲೆಂಜ್. ಈ 60+ ಕ್ವಶನ್ಸ್ ಏನಿದೆ ಅಲ್ಲ, ಇವತ್ತು ನೀವು ಈವ್ನಿಂಗ್ ಲೈವ್ ಕ್ಲಾಸ್ ಅಟೆಂಡ್ ಮಾಡಿದ್ರಿ ಅಂದರೆ ಸೊ ಕೆಲವೊಂದು ಕ್ವಶನ್ಸ್ ಡಿಸ್ಕಷನ್ ಮಾಡ್ತೀನಿ. ಸೊ ಪಕ್ಕಾ 60+. ಫಿಸಿಕ್ಸು ಕೆಮಿಸ್ಟ್ರಿ ನಾನು ಮಾಡ್ತಿದ್ದೀನಿ ಲೈವ್ ಕ್ಲಾಸಲ್ಲಿ. ಸೊ ಬಯಾಲಜಿ ಏನಿದೆ ನಾನು ವೀಡಿಯೋಸ್ ರೆಕಾರ್ಡ್ ಮಾಡಿ ನಾನು ನಿಮ್ಗೆ ಕಳಿಸ್ತೀನಿ. ಸೊ ಚೆಕ್ ಮಾಡಿರಿ. ಇಟ್ಸ್ ನಾಟ್ ಗಿವಿಂಗ್ ಫಾಲ್ಸ್ ಪ್ರಾಮಿಸ್. ಅಂದರೆ 70+, 75+ ಆಗಲ್ಲ ಅಂತಲ್ಲ, ಬಟ್ ಟೈಮ್ ಬೇಕಲ್ಲ. ಸೊ ಇವತ್ತಿನ ಲೈವ್ ಕ್ಲಾಸಲ್ಲಂತೂ ಅಷ್ಟು ಕವರ್ ಮಾಡೋಣ. ಏನಿದೆ ಅದನ್ನು ಹೇಳಬೇಕಲ್ಲ. ಸೊ ಅದ್ರ ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ಸ್. ಸೊ ಮಾಡೆಲ್ ಕ್ವಶನ್ ಪೇಪರ್ಸು 1 to 4 ಏನಿದೆ ಮಿಸ್ ಮಾಡ್ದಿರಾ ಚೆಕ್ ಮಾಡಲೇಬೇಕು. ನಿಮಗೆ ಯಾವ್ಯಾವ ಕ್ವಶನ್ಸ್ ಗೊತ್ತಿಲ್ಲ ಅಂದರೆ ಅದನ್ನಷ್ಟೇ, ಎಲ್ಲ ಕ್ವಶನ್ಸು ಮತ್ತೆ ಇನ್ನೊಂದ್ಸಲಿ ನೋಡೋದಲ್ಲ, ಟೈಮ್ ಇಲ್ಲ. ಅದ್ರ ಜೊತೆಗೆ ನಿಮ್ಗೆ ಯಾವ್ಯಾವ ಕ್ವಶನ್ಸ್ ಗೊತ್ತಿಲ್ಲ ಅದು ನೋಡ್ತಿರಲ್ಲ. ಅದ್ರ ಜೊತೆಗೆ ಅಪ್ಲಿಕೇಶನ್ ಬೇಸ್ಡ್ ಆಗಲೇ ಅಂದೆ. ಸೊ ಮಾಡೆಲ್ ಕ್ವಶನ್ ಪೇಪರೂ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋಸ್ ಲಿಂಕ್ ಇದೆ, ಚೆಕ್ ಮಾಡಿರಿ. ಆ್ಯಂಡ್ ಚಾಪ್ಟರ್ ವೈಸು ಕೆಲವೊಂದು ಆಗಲೇ ಈಗ ನಾನು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ. ಈಗ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸ್ ಆಯಿತು, ಅಥವಾ ಕಾರ್ಬನ್ಸ್ ಕಾಂಪೌಂಡ್ಸ್ ಆಯಿತು, ಮೆಟಲ್ಸ್ ನಾನ್ ಮೆಟಲ್ಸ್ ಆಯಿತು. ನೆಕ್ಸ್ಟು ಎಲೆಕ್ಟ್ರಿಸಿಟಿ ಅಂತೂ ಸಾಕಷ್ಟು ಮಾಡಿದ್ದೀನಿ, ನ್ಯೂಮರಿಕಲ್ಸು ಅದನ್ನು ಮಾಡ್ತೀನಿ ಇವತ್ತು ಸಂಜೆ. ನೆಕ್ಸ್ಟ್ ಹ್ಯೂಮನ್ ಐ ಕಲರ್ಫುಲ್ ವರ್ಲ್ಡ್ ಆಯಿತು. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟು. ಸೊ ಇದೆಲ್ಲ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಆಗಲೇ ಸಾಲ್ವ್ ಮಾಡಿದ್ದೀನಿ. ಸೊ ಅದನ್ನು ಒಂದ್ಸರಿ ಚೆಕ್ ಮಾಡಿರಿ. ಅದ್ರ ಜೊತೆಗೆ ಎಲ್ಲೋ ಒಂದು ಸಿಕ್ಸ್ತ್ ಸೆನ್ಸ್ ಅಂತಾರಲ್ಲ. ಸೊ ಸಿಕ್ಸ್ತ್ ಸೆನ್ಸ್ ಏನು ಹೇಳ್ತಿದ್ದ ಗೊತ್ತಾ? ಸೊ ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್. ಸೊ ಹ್ಯೂಮನ್ ಐ ಆಯಿತು, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆಯಿತು. ಈ ಎರಡರಿಂದಾನೇ ಎಲ್ಲೋ 1 ಮಾರ್ಕ್ಸು 2 ಮಾರ್ಕ್ಸು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಯಾಕಂದರೆ ಹಿಂದೆನೂ ಕೇಳಿದ್ದಾರೆ. ಸೊ ಅಗೇನ್ ಇದೆರಡು ಬಿಟ್ಟರೆ ಎಲೆಕ್ಟ್ರಿಸಿಟಿಯಿಂದ ಅಂತ ಹಂಗೆ ಕೇಳೋ ಚಾನ್ಸಸ್ ಇಲ್ಲ. ಕೇಳೋರು ಕೇಳ್ಬೋದು, ಕೇಳಬಾರ್ದು ಅಂತಲ್ಲ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಈಗೆಲ್ಲ ನಿಮ್ಗೆ ಅನ್ನಿಸ್ತಿರ್ಬೋದು, ನಾನು ಸಾಕಷ್ಟು ಜನ ಕೇಳಿದ್ದಾರೆ, ಸರ್ ಎಲ್ ಬಿ ಎ ಅಂತಿದ್ರು, ನೋಡಿದ್ರೆ ಮ್ಯಾಥ್ಸಲ್ಲಿ ನೋಡಿದ್ರೆ LBA ಯಾವುದು ಏರಿಯಾಸ್ ರಿಲೇಟೆಡ್ ಸರ್ಕಲ್ಸ್ ಆಯಿತು, ಅಥವಾ ಇನ್ಯಾವುದು ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಆಯಿತು, ಬಂದೇ ಇಲ್ಲ. LBA ಈಸ್ ಕೈಂಡ್ ಆಫ್ ಒಂಥರ ರೆಫರೆನ್ಸ್. 100% ಅದರಿಂದನೇ ಬರಬೇಕು ಅಂತ ಇಲ್ಲ. ಗೌರ್ಮೆಂಟ್ ಏನಾದರೂ ಹೇಳಿದಾರಾ ನಿಮಗೆ? ಗೌರ್ಮೆಂಟಿಂದ ಏನಾದ್ರು ನೋಟಿಫಿಕೇಷನ್ಸ್ ಬಂದಿದೆಯಾ? ಇಲ್ಲ. ಸೊ ಏನಕ್ಕೆ ಕೊಟ್ಟಿದ್ದಾರೆ? ಪ್ರಾಕ್ಟೀಸ್ ಆಗಲಿ, ನೋಡಲಿ, ಕ್ವಶನ್ಸ್ ನೋಡಲಿ ಅಂತ, ಅಲ್ಲಿ ಇಲ್ಲಿ ನೋಡೋದಕ್ಕಿಂತ ಅಂತ. ಹೌದು, ದಟ್ ಈಸ್ ಗುಡ್, ಬಟ್ ಇಟ್ಸ್ 100% ಏನೂ ಇಲ್ಲ ಅಲ್ವಾ? ಸೊ ಅದಕ್ಕೆ ಇಫ್ ಯು ವಾಂಟ್ ಟು ಸ್ಕೋರ್ ಮೋರ್, ನಾನು ಅದಕ್ಕೆ ಹೇಳ್ತಿರೋದು 60+, ಎಸ್ ಪಕ್ಕ ಐ ಆಮ್ ಟೇಕಿಂಗ್ ಇಟ್ ಆಸ್ ಎ ಚಾಲೆಂಜ್. 60 ಅಲ್ಲ, ನಾನು ಕೇಳಿದ್ರೆ ಇನ್ನೂ ಜಾಸ್ತಿನೇ. ಬಟ್ ಲೆಟ್ಸ್ ಬಿ ಹಾನೆಸ್ಟ್. ಅಥವಾ ಇದಕ್ಕಿಂತ ಜಾಸ್ತಿ ಬಂತು ಅಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಈಗ ಅನಾಲಿಸಿಸ್ ಮಾಡಿರ್ತೀನಿ, ಇಲ್ಲ ಅಂತಲ್ಲ, ಬಟ್ ಎವ್ರಿ ಟೈಮ್, ಮೋಸ್ಟ್ ಆಫ್ ದ ಟೈಮ್ ಕರೆಕ್ಟ್ ಆಗುತ್ತೆ. ಐ ಆಮ್ ನಾಟ್ ಸೇಯಿಂಗ್ ಇಲ್ಲ ಅಂತಲ್ಲ, ಬಟ್ ಸ್ಟಿಲ್ ಹೇಳ್ತಾರಲ್ಲ, ಇಲ್ಲ ಅಂದರೆ ನೀವು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿದ್ರು ಕಷ್ಟನೇ ಅಂತ. ಸೊ ಹಾಗೆ ಐ ಆಮ್ ಪುಟಿಂಗ್ ಆಲ್ ಮೈ ಎಫರ್ಟ್ಸ್ ಟು ಮೇಕ್ ಶ್ಯೂರ್ ದಟ್ ಕ್ವಶನ್ಸು ಆದಷ್ಟು ರಿಪೀಟ್ ಆಗಲಿ, ಅಥವಾ ಆ ಕ್ವಶನ್ಸಿಂದ ನೀವು ನೋಡ್ಕೊಂಡಿದ್ದೆ ಅಂದರೆ ಪ್ರಾಕ್ಟೀಸ್ ಆಗಿರುತ್ತೆ. ಸೊ ಎಕ್ಸಾಮಲ್ಲಿ ಹೋಗಿ ಈಸಿಯಾಗಿ ಬರೀಬಹುದು ಅಂತ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಓಕೆ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸೊ ಇವತ್ತು ಐ ಡೋಂಟ್ ವಾಂಟ್ ಟು ಟೇಕ್ ಮಚ್ ಟೈಮ್ ಈಗ. ಸೊ ಈವ್ನಿಂಗ್ ಲೈವ್ ಕ್ಲಾಸಲ್ಲಿ ನೋಡೋಣ. ಬಟ್ ಮಾಡೆಲ್ ಕ್ವಶನ್ ಪೇಪರ್ ಮಾಡಿರಬೇಕು. ಆ್ಯಂಡ್ ಹ್ಯೂಮನ್ ಐ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಏನಿದೆ, ಐ ವಿಲ್ ಟ್ರೈ ಟು ಇನ್ಕ್ಲೂಡ್ ಸಮ್ ಮೋರ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಸೊ ದಟ್ ಒಂದಷ್ಟು ಕವರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಅದ್ರ ಜೊತೆಗೆ ಕ್ವಶನ್ಸು ಇರುತ್ತೆ, ಸೊಲ್ಯೂಷನ್ಸು ಇರುತ್ತೆ. ನೋಡೋಣ. ಸರ್ ಬರೀ ಇಂಗ್ಲೀಷಾ? ಇಲ್ಲ, ಕನ್ನಡನೂ ಇದೆ. ಸರ್ ಬರೀ ಫಿಸಿಕ್ಸಾ? ಹೇಳಿದ್ನಲ್ಲ. ಸೊ ನಿಮಗೆ ಕೆಮಿಸ್ಟ್ರಿನೂ ಇರುತ್ತೆ. ಸೊ ಲೆಟ್ಸ್ ಸಿ. ಹೋಗೋದಕ್ಕಿಂತ ಮುಂಚೆ
ಆಗಲೇ ಹೇಳ್ದಂಗೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಕೆಲವೊಂದು ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ ಮಾಡಿರಿ. ಆ್ಯಂಡ್ ಕೆಲವೊಂದು ಒನ್ ಶಾಟು ಮಾಡಿದ್ದೀನಿ, ಚೆಕ್ ಮಾಡಿರಿ. PYQs ಏನಿದೆ ಈಗ ಕೆಲವೊಂದು ಮಾಡ್ತಿರ್ತೀನಿ, ಕೆಲವೊಂದು ಇನ್ಕ್ಲೂಡ್ ಮಾಡಿರ್ತೀನಿ. ಜಾಸ್ತಿ ಈಗ ಲಾಸ್ಟ್ ಮೂಮೆಂಟಲ್ಲಿ ತಲೆ ಕೆಡಿಸ್ಕೋಬೇಡ್ರಿ. ಆದರೆ ನಿಮಗೆ ಈಗ ಫ್ಲ್ಯಾಶ್ ಕಾರ್ಡ್ಸ್ ಬೇಕು, ಎಲ್ಲ ಒಂದೇ ಕಡೆ ಬೇಕು ಅಂದರೆ ನಾನು ಹೇಳ್ತಿದ್ದೀನಿ. ಸೊ ವಾಟ್ಸಪ್ ಆದರೂ ಜಾಯ್ನ್ ಆಗಿರಿ. ಸೊ ಅಲ್ಲಿ ಶೇರ್ ಮಾಡ್ತಿರ್ತೀನಿ, ಇಲ್ಲ ಆ್ಯಪಲ್ಲಿರುತ್ತೆ, ಸೊ ಅಲ್ಲೂ ಹಾಕಿರ್ತೀವಿ. ಸೊ ಚೆಕ್ ಮಾಡಿರಿ. ಓಕೆ. ಸೊ ನಿಮಗೆ ಯಾವುದಾದ್ರೂ ಸರ್ ನನಗೆ ಈ ಚಾಪ್ಟ್ರಿಂದ ಕ್ವಶನ್ಸ್ ಒಂದು ಸ್ವಲ್ಪ ಬೇಕು, ಸ್ವಲ್ಪ ಡಿಫಿಕಲ್ಟಿ ಅನ್ನಿಸ್ತಿದೆ ಅಂದರೆ ಕಮೆಂಟ್ ಮಾಡಿರಿ. ಸೊ ದಟ್ ಐ ವಿಲ್ ಟ್ರೈ ಟು ಇನ್ಕ್ಲೂಡ್ ದಟ್ ಫಾರ್ ದ ಲೈವ್ ಕ್ಲಾಸ್. ಓಕೆ. ಸೊ ದಟ್ಸ್ ಇಟ್. ನೋಡೋಣ ಇವತ್ತು ಸಂಜೆ. ಚಿಂತೆ ಬಿಡ್ರಿ, ಆರಾಮಿರ್ರಿ. ಓಕೆನಾ? ಸಿ ಯು. ಬಾಯ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.